ಒಂದು ಚಂದದ ಸ್ವಂತದ ಮನೆ ಇರಬೇಕು. ಎಷ್ಟೋ ಜನರಿಗೆ ಇದೊಂದು ಆಸೆ. ಎಷ್ಟೋ ಜನ ತಮ್ಮ ಇಡೀ ಬದುಕನ್ನು ಈ ಮನೆಯ ಆಸೆಯಲ್ಲೇ ಕಳೆದು ಬಿಡ್ತಾರೆ. ಆದರೆ ಇವತ್ತು ಕಾಲ ಬದಲಾಗಿದೆ. ಜನ ಸಾಲ ಮಾಡಿಯಾದರೂ ಒಂದು ಸ್ವಂತ ಮನೆಯನ್ನು ಪಡೆದುಕೊಳ್ಳಬೇಕು ಅಂತ ಹೇಳುವ ಮನಸ್ಥಿತಿಯಲ್ಲಿದ್ದಾರೆ. ನೀವು ಫಿನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಗಳ ಬಳಿಯಲ್ಲಿ, ವೆಲ್ತ್ ಅಡ್ವೈಸರ್ಗಳ ಬಳಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ, ಸಾಲ ಮಾಡಿ ಮನೆ ತಗೋಬೇಕಾ ಅಥವಾ ಒಂದು SIP ಮಾಡಿ ಆ ದುಡ್ಡಿನಿಂದ ಬರುವಂತಹ ರಿಟರ್ನ್ಸ್ನಲ್ಲಿ ಮತ್ತೆ ಸಾಲ ಮಾಡದೆ ಮನೆ ತಗೋಬೇಕಾ ಅಂತ ಕೇಳಿದರೆ ಡಿವೈಡೆಡ್ ಒಪಿನಿಯನ್ಸ್ ನಿಮಗೆ ಸಿಗುತ್ತೆ. ಕೆಲವರು ಹೇಳ್ತಾರೆ, ಸಾಲ ಮಾಡಿ ಮನೆಯನ್ನು ತಗೋಬೇಡಿ, ನೀವು ರೀಪೇಮೆಂಟ್ ಮಾಡುವಂತಹ ಮೊತ್ತ ತುಂಬ ದೊಡ್ಡದಿರುತ್ತೆ, ಆ ದುಡ್ಡನ್ನೇ ನೀವು SIP ಇನ್ವೆಸ್ಟ್ ಮಾಡಿದರೆ ಅದಕ್ಕಿಂತ ಹೆಚ್ಚಿನ ರಿಟರ್ನ್ಸ್ ನಿಮಗೆ ಬರುತ್ತೆ, ಆ ದುಡ್ಡಿನಲ್ಲಿ ನೀವು ಮತ್ತೆ ಮನೆಯನ್ನು ತಗೋಬಹುದು ಅಂತ. ಇನ್ನು ಕೆಲವರು ಹೇಳ್ತಾರೆ, ಫಸ್ಟ್ ಹೌಸ್ ಅಥವಾ ಮೊದಲ ಮನೆ, ನೀವು ವಾಸಕ್ಕೆ ಬಳಸುವಂತಹ ಮನೆ, ಅದನ್ನು ನೀವು ಇನ್ವೆಸ್ಟ್ಮೆಂಟ್ ಅಂತ ಯೋಚನೆ ಮಾಡಬಾರ್ದು. ಸ್ವಂತ ಮನೆ ಅಂತ ಹೇಳಿದರೆ ಅದೊಂದು ಇಮೋಷನ್, ಅದು ಕೊಡುವಂತಹ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಮತ್ತು ಸೆಕ್ಯೂರಿಟಿ ನಿಮಗೆ ಬಾಡಿಗೆ ಮನೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಈ ಎರಡೂ ಒಪಿನಿಯನ್ಗಳನ್ನು ನಾವು ನಮ್ಮ ಬದುಕಿಗೆ ಅಪ್ಲೈ ಮಾಡಿಕೊಂಡು ನಮಗೆ ಯಾವುದು ಸರಿ ಅಂತ ಕಾಣಿಸುತ್ತೋ ಅದರ ಮೇಲೆ ಡಿಸಿಷನ್ಗಳನ್ನು ತಗೋಬೇಕು. ಆದರೆ ನೀವು ಈಗ ಮನೆಯನ್ನು ತಗೋತೀರೋ, ಫ್ಯೂಚರ್ನಲ್ಲಿ ಯಾವತ್ತೋ ಮನೆಯನ್ನು ತಗೋತೀರೋ, ಮನೆಯನ್ನು ತೆಗೆದುಕೊಳ್ಳದೆ ಈಗ SIP ಮಾಡಿಬಿಟ್ಟು ಅದರ ರಿಟರ್ನ್ಸ್ನಿಂದ ನೀವು ಮನೆಯನ್ನು ತಗೋತೀನಿ ಅಂತ ಆಲೋಚನೆ ಮಾಡ್ತಿರೋ, ಯಾವುದನ್ನು ಮಾಡಿದರೂ ಕೂಡ ಸ್ವಂತ ಮನೆಯೊಂದನ್ನು ಮಾಡಬೇಕು ಅಂತ ಹೇಳಿದರೆ ಅದಕ್ಕೆ ಫಿನಾನ್ಷಿಯಲ್ ಪ್ಲಾನಿಂಗ್ ತುಂಬ ಅಗತ್ಯ ಆಗಿರುತ್ತೆ. ತುಂಬ ಸಿಂಪಲ್ ಆಗಿರುವಂತಹ ಒಂದಿಷ್ಟು ವಿಚಾರಗಳನ್ನು ನಾನು ನಿಮಗೆ ಹೇಳಿಕೊಂಡು ಹೋಗ್ತೀನಿ. ಈ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡೋದು ಹೇಗೆ? ನಿಮ್ಮ ಮನೆಯನ್ನು ನೀವು ಕೊಂಡುಕೊಳ್ಳೋದಕ್ಕೆ ತುಂಬ ಓವರ್ ಸ್ಟ್ರೆಚ್ ಮಾಡದೆ, ಓವರ್ ಬರ್ಡನ್ ಮಾಡಿಕೊಳ್ಳದೆ, ಒಂದು ಫಿನಾನ್ಷಿಯಲ್ ಡಿಸಿಷನ್ ರೀತಿಯಲ್ಲಿಯೇ ನೋಡಿ ಮನೆ ಖರೀದಿ ಮಾಡುವುದು ಹೇಗೆ? ಈಗ ನೀವು ಕೇಳಬೇಕಾಗಿರುವಂತಹ ಪ್ರಶ್ನೆ, ನಿಮ್ಮನ್ನು ನೀವು ಕೇಳಬೇಕಾಗಿರುವಂತಹದ್ದು, ಒಂದು ಪೆನ್ ಪೇಪರ್ ಇಟ್ಕೊಂಡು ಕೂರ್ತೀರಾ ಅಂತಂದ್ರೂ ಕೂಡ ಅದನ್ನು ಬೇಕಿದ್ರೂ ಮಾಡಿ. ಮೊದಲ ಪ್ರಶ್ನೆ, ನಿಮ್ಮ ಈಗಿನ ವಯಸ್ಸೆಷ್ಟು? ನಿಮಗೆ ಎಷ್ಟು ವಯಸ್ಸಿನ ಒಳಗೆ ಮನೆಯನ್ನು ತಗೋಬೇಕು ಅನ್ನುವಂತಹ ಆಸೆ ಇದೆ? ಅಥವಾ ನಿಮ್ಮ ಗೋಲ್ ಎಷ್ಟು ವರ್ಷದ್ದು ಅನ್ನೋದನ್ನು ಮೊದಲು ಬರೆದಿಟ್ಕೊಳ್ಳಿ. ನಿಮಗೀಗ 30-35 ಹರೆಯ ಅಥವಾ 20-25 ಹರೆಯ ಅಂತ ಹೇಳಿದರೆ ಯು ಹ್ಯಾವ್ ಟೈಮ್ ವಿತ್ ಯು. 40-45 ದಾಟಿದೆ ಅಂತಾದರೆ ಇನ್ನು ನಿಮಗೆ ಸಾಲ ಸಿಗುವಂತಹದ್ದು ಸ್ವಲ್ಪ ಕಾಂಪ್ಲಿಕೇಟ್ ಆಗಿಕೊಂಡು ಹೋಗುತ್ತೆ. 50-55 ವಯಸ್ಸಿನ ನಂತರ ನೀವು ಹೋಮ್ ಲೋನ್ ತಗೋತೀನಿ ಅಂತ ಹೋದರೆ ಅದಕ್ಕೆ ಅಡ್ಡಿ ಆತಂಕಗಳು, ಅಡೆತಡೆಗಳು, ತೊಂದರೆಗಳು ತುಂಬ ಇರ್ತವೆ. ಬಿಕಾಸ್ ನಿಮ್ಮ ವರ್ಕಿಂಗ್ ಲೈಫ್ ಸ್ಪ್ಯಾನ್ ಕಮ್ಮಿ ಇರುತ್ತೆ. ಸೊ ಆ ಕಾರಣದಿಂದ ನೀವೊಂದು ಸ್ವಂತ ಮನೆಯನ್ನು ಕೊಂಡುಕೊಳ್ಳುವ ಆಲೋಚನೆಯನ್ನು ಮಾಡ್ತಿದ್ರೆ, ದ ಯಂಗರ್ ಯು ಆರ್, ಇಟ್ ಈಸ್ ಬೆಟರ್ ಫಾರ್ ಯು. ದ ಯಂಗರ್ ಯು ಆರ್, ಮೋರ್ ಪ್ಲಾನಿಂಗ್ ಯು ಕ್ಯಾನ್ ಡೂ. ಈ ಕಾರಣದಿಂದ ನೀವೊಂದು ಸ್ವಂತ ಮನೆಯ ಆಲೋಚನೆಯನ್ನು 45 ವರ್ಷದ ನಂತರ ಮಾಡ್ತೀರಿ ಅಂತ ಹೇಳಿದರೂ ಕೂಡ ಯುವರ್ ಪ್ಲಾನಿಂಗ್ ಶುಡ್ ಬಿಗಿನ್ ವೆನ್ ಯು ಆರ್ 20-25. ಸೊ ನಿಮ್ಮ ಏಜ್ ಎಷ್ಟು ಅಂತ ನೀವೀಗ ಬರ್ಕೊಂಡ್ರಿ. ನಿಮ್ಮ ಏಜ್ ಎಷ್ಟು ಅಂತ ಬರ್ಕೊಂಡಾದ ಮತ್ತೆ ನಿಮಗಿನ್ನು ಎಷ್ಟು ವರ್ಷಗಳ ಕಾಲದಲ್ಲಿ ಮನೆ ಬೇಕು ಅನ್ನುವಂತಹ ನಿರ್ಧಾರವೂ ಕೂಡ ನೀವು ಮಾಡಿದ್ರಿ. ಸೇ ಫಾರ್ ಎಕ್ಸಾಂಪಲ್, 5 ವರ್ಷದಲ್ಲಿ ನನಗೆ ಮನೆ ಆಗಬೇಕು, 10 ವರ್ಷದಲ್ಲಿ ನಾನು ಮನೆಯನ್ನು ಕೊಂಡುಕೊಳ್ಳಬೇಕು ಅನ್ನುವ ಆಲೋಚನೆಯನ್ನು ನೀವು ಮಾಡಿದರೆ, ನೀವು ಈಗ ಮಾಡಬೇಕಾಗಿರುವಂತಹ ಸೆಕೆಂಡ್ ಥಿಂಗ್, ನಿಮ್ಮ ವಾರ್ಷಿಕ ಆದಾಯ ಈಗ ಎಷ್ಟಿದೆ, ಇನ್ನು 5 ವರ್ಷ ಆದ ಮೇಲೆ ಎಷ್ಟಾಗಬಹುದು, 10 ವರ್ಷದಲ್ಲಿ ನಿಮ್ಮ ವಾರ್ಷಿಕ ಆದಾಯ ಎಷ್ಟಾಗುವ ಸಾಧ್ಯತೆ ಇದೆ ಅನ್ನುವಂತಹದ್ದರ ಒಂದು ರಫ್ ಎಸ್ಟಿಮೇಟನ್ನು ಇಟ್ಕೊಳ್ಬೇಕು. 10 ವರ್ಷ ಆದಮೇಲೆ ಎಷ್ಟಾಗುತ್ತೆ ಅನ್ನೋದು 100% ಆಗಿ ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಬಟ್ ಒಂದು ರಫ್ ಎಸ್ಟಿಮೇಟ್ ಹಾಕೋದು ಹೇಗೆ ಅಂತ ಹೇಳಿದರೆ, ನೀವು IT ಯಲ್ಲಿ ಕೆಲಸ ಮಾಡ್ತಾ ಇದ್ರೆ ಆನ್ ಎನ್ ಆವ್ರೇಜ್ ನಿಮ್ಮ ಆನ್ಯುವಲ್ ಹೈಕ್ ಎಷ್ಟಿದೆ ಇಲ್ಲಿಯವರೆಗೆ? 10%, 12%, 15%, 20%, ಹೀಗೆ ಎಷ್ಟಿದೆ ನಿಮ್ಮ ಆನ್ಯುವಲ್ ಹೈಕ್ನ ಆವರೇಜ್ ವ್ಯಾಲ್ಯೂ ಅನ್ನೋದನ್ನು ಕ್ಯಾಲ್ಕ್ಯುಲೇಟ್ ಮಾಡಿಟ್ಕೊಳ್ಳಿ. ಅದನ್ನೇ ನಿಮ್ಮ ಈಗಿರುವಂತಹ ಸ್ಯಾಲರಿಯ ಮೇಲೆ ಹಾಕಿಕೊಂಡು ಹೋದಾಗ ಮುಂದಿನ 5 ವರ್ಷದ ಅವಧಿಯಲ್ಲಿ ನಿಮ್ಮ ಇನ್ಕಮ್ ಎಷ್ಟಿರುತ್ತೆ ಅನ್ನೋದನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಮ ಈಗಿನ ಆದಾಯ 10 ಲಕ್ಷ ರೂಪಾಯಿ ಇದೆ ಅಂತಾದರೆ ನಿಮ್ಮ ವಾರ್ಷಿಕ ಹೈಕ್ 12% ಆಸುಪಾಸಿನಲ್ಲಿ ಇತ್ತು ಅಂತ ಹೇಳಿದರೆ ನಿಮ್ಮ 5 ವರ್ಷದ ನಂತರದ ಇನ್ಕಮ್ ಎಷ್ಟಿರಬಹುದು ಅನ್ನೋದನ್ನು ನೋಡಿದರೆ 17 ಲಕ್ಷದ ಆಸುಪಾಸಿನಲ್ಲಿ ಅದಿದೆ ಅನ್ನುವಂತಹ ಕ್ಯಾಲ್ಕ್ಯುಲೇಷನನ್ನು ನೀವು ಮಾಡಬಹುದು. ಅದೇ 20 ಲಕ್ಷ ನಿಮ್ಮ ಈಗಿನ ಸ್ಯಾಲರಿ ಅಂತ ಹೇಳಿ ಆದರೆ ಅದು 12% ಆನ್ಯುವಲ್ ರಿಟರ್ನ್ಸನ್ನು ನಿಮಗೆ ಕೊಟ್ಟರೆ, ಅಥವಾ ಆನ್ಯುವಲ್ ಇನ್ಕ್ರೀಸ್ 12% ಆಸುಪಾಸಿನಲ್ಲಿರುತ್ತೆ ಅಂತ ಹೇಳಿದರೆ 35 ಲಕ್ಷ ನಿಮ್ಮ 5 ವರ್ಷದ ನಂತರದ ಆದಾಯ ಆಗಿರುತ್ತೆ ಅನ್ನುವ ಅಂದಾಜನ್ನು ನಾವು ಮಾಡಬಹುದು. 10 ವರ್ಷದಲ್ಲಿ 62 ಲಕ್ಷ ನಿಮ್ಮ ಆದಾಯ ಆಗಿರುತ್ತೆ ಅನ್ನುವಂತಹ ಎಸಂಪ್ಷನ್ ನಾವಿಲ್ಲಿ ಮಾಡಬಹುದು. ನೆನಪಿರಲಿ, ಇದೆಲ್ಲವೂ ಕೂಡ ಎಸಂಪ್ಷನ್ ಮಾತ್ರ. ಹೀಗಿರುವಂತಹ ಎಸಂಪ್ಷನ್ಗಳನ್ನು ನೀವು ಯಾಕೆ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಮನೆಯ ಬಡ್ಜೆಟ್ ಎಷ್ಟು ಅನ್ನೋದನ್ನು ನಿರ್ಧಾರ ಮಾಡೋದಕ್ಕೆ. ಒಂದು ರೂಲ್ ಆಫ್ ಥಂಬ್ ಇದೆ, 3x ಯುವರ್ ಆನ್ಯುವಲ್ ಇನ್ಕಮ್ ಶುಡ್ ಬಿ ಯುವರ್ ಹೋಮ್ಸ್ ಪ್ರೈಸ್ ಅಂತ.
ಅಂದರೆ ನಿಮ್ಮ ಆದಾಯ 50 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಬರುತ್ತಿದೆ ಅಂತ ಹೇಳಿದರೆ ನಿಮ್ಮ ಮನೆಯ ಓವರ್ ಆಲ್ ಸ್ಪೆಂಡಿಂಗ್, ಅಂದರೆ ನೀವು ಮನೆಯನ್ನು ಖರೀದಿ ಮಾಡೋದಕ್ಕೆ ರಿಜಿಸ್ಟ್ರೇಷನ್ನಿಂದ ಹಿಡಿದು ಪ್ರತಿಯೊಂದು ಇಂಟೀರಿಯರ್ಸ್ ಆಗಿ ನಿಮ್ಮ ಮನೆ ಗೃಹ ಪ್ರವೇಶ ಆಗುವಲ್ಲಿಯವರೆಗೆ ನೀವು ಮಾಡುವಂತಹ ಖರ್ಚು ಆಲ್ಮೋಸ್ಟ್ 1.5 ಕೋಟಿಯ ಒಳಗಿರಬೇಕು. ಈಗ ನೀವು 1.5 ಕೋಟಿಯನ್ನು ಒಂದು ಸ್ವಲ್ಪ ಎಕ್ಸ್ಟ್ರಾಪುಲೇಟ್ ಮಾಡಿ ಭಾರತದ ಈಗಿನ ಕಾಸ್ಟಿಂಗಿಗೆ ನೋಡಿದರೆ 4x 5x ಹೋಗುವಂತಹ ಸಾಧ್ಯತೆ ಇರುತ್ತೆ. 5x ನೀವು ಹೋದ್ರಿ ಅಂದರೆ 2.5 ಕೋಟಿ, 4x ಅಂತ ಹೋದರೆ ನೀವು 2 ಕೋಟಿಯ ಒಳಗೆ ನಿಮ್ಮ ಮನೆಯ ಎಲ್ಲ ಆಸ್ಪೆಕ್ಟ್ಗಳನ್ನು ಕಂಪ್ಲೀಟ್ ಮಾಡೋದು ಸಾಧ್ಯ ಆಗಬೇಕು. ನೀನೇನು ಗುರು ದೊಡ್ಡ ದುಡ್ಡಿರುವವರಿಗೆ ಮಾತ್ರ ಹೇಳ್ತಿದ್ದೀಯಾ ಅಂತ ಆಲೋಚನೆ ಮಾಡಬೇಡಿ. 10 ಲಕ್ಷ ರೂಪಾಯಿ ನಿಮ್ಮ ಆದಾಯ ಅಂತ ಹೇಳಿ ಆದರೆ 30ರಿಂದ 50 ಲಕ್ಷದ ಒಳಗೆ ನಿಮ್ಮ ಮನೆಯ ಸಂಪೂರ್ಣ ಬೈಯಿಂಗ್, ಇಂಟೀರಿಯರ್ಸ್ ಎಲ್ಲ ಖರ್ಚುಗಳು ಮುಗಿದು ಬಿಡಬೇಕು. ಕಟ್ಸ್ತಾ ಇದ್ದೀರಾ ಅಂತ ಹೇಳಿದ್ರು ಕೂಡ ಅದೇ ರೇಂಜ್ನಲ್ಲಿ ಇದಾಗಿ ಹೋಗಿ ಬಿಡಬೇಕು. ಹೀಗಾದಾಗ ನೀವು ಯಾಕೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ, ಮುಂದಿನ 5 ವರ್ಷದಲ್ಲಿ ನಾನು ಮನೆಯನ್ನು ಖರೀದಿ ಮಾಡ್ತೀನಿ ಅಂತ ಹೊರಡುವವರು ನೀವು ಅಂತಾದರೆ 50 ಲಕ್ಷದ ಮನೆಯನ್ನು ನೀವು 5 ವರ್ಷದ ನಂತರ ಖರೀದಿ ಮಾಡ್ತೀನಿ ಅಥವಾ ಕಟ್ತೀನಿ ಅನ್ನುವ ಆಲೋಚನೆಯನ್ನು ನೀವು ಮಾಡಿಕೊಳ್ಳುವವರಾದರೆ ಯು ನೀಡ್ ಟು ಹ್ಯಾವ್ 20% ಆಫ್ ದ್ಯಾಟ್ ಮನಿ ವಿತ್ ಯು ಬೈ ದೆನ್. ಇನ್ನು 5 ವರ್ಷದ ಒಳಗೆ ನಿಮ್ಮ ಕೈಯಲ್ಲಿ ನಿಮ್ಮ ಮನೆಯ ಓವರ್ ಆಲ್ ಸ್ಪೆಂಡಿಂಗ್ ಇರುತ್ತಲ್ಲ ಅದರ 20% ನಿಮ್ಮ ಕೈಯಲ್ಲಿ ಇರಬೇಕು. ಎಷ್ಟಾಗುತ್ತೆ ಅದು? 50 ಲಕ್ಷದ ಮನೆಗೆ 10 ಲಕ್ಷ, 1 ಕೋಟಿಯ ಮನೆಗೆ 20 ಲಕ್ಷ, 1.5 ಕೋಟಿಯ ಮನೆಯನ್ನು ನೀವು ಖರೀದಿ ಮಾಡ್ತೀರಿ ಅಂತ ಹೇಳಿ ಆದರೆ ಅಲ್ಲಿ ನೀವು 30 ಲಕ್ಷ ರೂಪಾಯಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡಿರ್ಬೇಕಾಗುತ್ತೆ. ಈ 30 ಲಕ್ಷವನ್ನು ನಾವು ಕ್ರಿಯೇಟ್ ಮಾಡೋದು ಹೇಗೆ? ಇದು ಮತ್ತೆ ನಿಮ್ಮ ಟೈಮ್ ಹೊರೈಸನ್ನ ಮೇಲೆ ಡಿಪೆಂಡ್ ಆಗುತ್ತೆ. ಬರೀ 5 ವರ್ಷದ ಒಳಗೆ ನಿಮಗೆ ಈ ಮನೆ ಬೇಕು ಅಂತ ಹೇಳಿದರೆ ನೀವು ಆಗ ರಿಸ್ಕಿಯರ್ ಆಸೆಟ್ಗಳ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗೋದು ಸಾಧ್ಯ ಆಗೋದಿಲ್ಲ. ಇಂಡೆಕ್ಸ್ ಫಂಡ್ನ ಮೇಲೆ ಹೂಡಿಕೆಯನ್ನು ಮಾಡುವ ಆಲೋಚನೆಯನ್ನು ಮಾಡಬಹುದೇನೋ, ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳ ಮೇಲೆ ಹೂಡಿಕೆಯನ್ನು ಮಾಡುವಂತಹ ಆಲೋಚನೆಯನ್ನು ಮಾಡಬಹುದೇನೋ, ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ನ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಿ ಅಂತ ಹೇಳಿದರೆ ನಿಮ್ಮ ಕಾರ್ಪಸ್ ಎಷ್ಟು ಬೇಕು? 10 ಲಕ್ಷ ನಿಮಗೆ ಕಾರ್ಪಸ್ ಬೇಕು ಅಂತ ಹೇಳಿದರೆ 25,000 SIPಯನ್ನು ಸೀದಾ ಒಂದು ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಫಂಡ್ನಲ್ಲಿ ಮಾಡೋದಕ್ಕೆ ಹೋಗೋದು ಸರಿಯಲ್ಲ. ವಾಟ್ ಯು ಶುಡ್ ಇನ್ಸ್ಟೆಡ್ ಡೂ ಇಸ್, ನೀವು ಒಂದು ಸ್ವಲ್ಪ ದುಡ್ಡನ್ನು 5,000 10,000 SIPಯನ್ನು ರಿಸ್ಕಿಯರ್ ಆಸೆಟ್ಸ್ ಕ್ಲಾಸ್ನ ಮೇಲೆ ಮಾಡಿದರೆ ಉಳಿದಿರುವಂತಹ 50-60%, ಅಂದರೆ ನೀವು ಒಂದು ತಿಂಗಳಿಗೆ 25,000 SIPಯನ್ನು ಮಾಡುವ ಅಥವಾ ತಿಂಗಳಿಗೆ 25,000 ರೂಪಾಯಿಯನ್ನು ನಿಮ್ಮ ಮನೆ ಕಟ್ಟುವ ಖರ್ಚುಗಳಿಗೆ ಅಂತ ಹೇಳಿ ಸೇವ್ ಮಾಡೋದಕ್ಕೆ ಶುರು ಮಾಡಿದರೆ ಅದರಲ್ಲಿ 15,000 ಶುಡ್ ಬಿ ಇನ್ ಐದರ್ ಫಿಕ್ಸ್ಡ್ ರಿಟರ್ನ್ ಇನ್ಸ್ಟ್ರೂಮೆಂಟ್ಸ್ ಆರ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ತಗೊಳ್ಳುವಂತಹ ರಿಸ್ಕ್ ಏನು ಅಂತ ಹೇಳಿದರೆ ಇಂಡೆಕ್ಸ್ ಫಂಡ್ನ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂತ. ಉಳಿದಿರುವಂತಹ 5-10,000 ರೂಪಾಯಿಯನ್ನು ನೀವು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಫಂಡ್ಗಳ ಮೇಲೆ ಹೂಡಿಕೆ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ಇಫ್ ಯು ಆರ್ ಎಕ್ಸ್ಟ್ರೀಮ್ಲಿ ಇಂಟೆಲಿಜೆಂಟ್, ನಿಮಗೆ ಸ್ಟಾಕ್ ಮಾರ್ಕೆಟನ್ನು ಅರಿದು ಕುಡಿದಿರುವಂತಹ ನಾಲೆಜ್ ಇದೆ ಅಂತ ಹೇಳಿದರೆ ಆಗ ಸ್ಟಾಕ್ಗಳ ಮೇಲೆ ಹೂಡಿಕೆಯನ್ನು ಮಾಡಿಟ್ಟು ನಿಮ್ಮ ಫಂಡ್ಗಳನ್ನು 5-10 ವರ್ಷದ ಅವಧಿಗೆ ಕಾಯ್ದಿಟ್ಟುಕೊಳ್ಳುವಂತಹ ಸಾಧ್ಯತೆಯನ್ನು ನೀವು ನೋಡಬಹುದು. ಈಗ ನೀವು 5 ವರ್ಷದ ಅವಧಿಗೆ ಇದನ್ನೆಲ್ಲ ಮಾಡಬೇಕು ಅಂತ ಹೇಳಿದರೆ 10 ಲಕ್ಷ ರೂಪಾಯಿ ನಿಮಗೆ 5 ವರ್ಷದ ನಂತರ ಬೇಕು ಆ್ಯಸ್ ಡೌನ್ ಪೇಮೆಂಟ್ ಅಂತ ಹೇಳಿದರೆ ನೀವು SIP ಎಷ್ಟು ಮಾಡಬೇಕಾಗತ್ತೆ? ನೀವು 25,000 ರೂಪಾಯಿಯ SIPಯನ್ನು ತಿಂಗಳು ಮಾಡಿ 5 ವರ್ಷದ ಅವಧಿಗೆ ಕಾಯ್ತೀರಿ ಅಂತ ಹೇಳಿದರೆ ಯು ವಿಲ್ ಬಿ ಏಬಲ್ ಟು ಜನರೇಟ್ ಆಲ್ಮೋಸ್ಟ್ 20 ಲಕ್ಷ ರೂಪಾಯಿ. ಈ 20 ಲಕ್ಷ ರೂಪಾಯಿ ನಿಮ್ಮ ಬಳಿಯಲ್ಲಿ ಇದೆ ಅಂತ ಹೇಳಿದರೆ ಯು ಕ್ಯಾನ್ ಟಾರ್ಗೆಟ್ ಫಾರ್ ಅ ಹೌಸ್ ಆಫ್ 1 crore. ಯಾಕೆ? 20% ಡೌನ್ ಪೇಮೆಂಟ್ ಮಾಡೋದಕ್ಕೆ ಬೇಕಾದಷ್ಟು ದುಡ್ಡು ನಿಮ್ಮ ಬಳಿಯಲ್ಲಿ ಇದೆ ಅಂತ ಹೇಳುವ ಕಾರಣಕ್ಕೆ. ಆದರೆ 25,000 SIPಯನ್ನೇ ನೀವು ಮಾಡಬೇಕು ಈಗ ಅಂತ ಹೇಳಿದರೆ ಯುವರ್ ಇನ್ಕಮ್ ಶುಡ್ ಬಿ ಅಟ್ಲೀಸ್ಟ್ 4x ದ್ಯಾಟ್ ಅಲ್ವಾ? ನೀವು ಉಳಿದಿರುವಂತಹ ಖರ್ಚುಗಳನ್ನು ಮಾಡಬೇಕು, ಬೇರೆಲ್ಲ ನಿಮ್ಮ ಕಮಿಟ್ಮೆಂಟ್ಗಳು ಇರ್ತಾವೆ ಅಂತ ಹೇಳುವ ಕಾರಣಕ್ಕೆ ಸೇವಿಂಗ್ಸ್ ಮಾಡಬೇಕಾದ್ರೆ ನಾವು ಸ್ವಲ್ಪ ಸ್ಲೋ ಆಗಿಯೇ ಸೇವಿಂಗ್ಸ್ ಮಾಡೋದು ಯಾವಾಗಲೂ. ನೀವೊಂದು ಮನೆಗೆ 25,000 ರೂಪಾಯಿಯಷ್ಟು SIPಯನ್ನು ಈಗ ಮಾಡಬೇಕು ಅಂತ ಹೇಳಿದರೆ ಯು ಶುಡ್ ಹ್ಯಾವ್ ಎನ್ ಇನ್ಕಮ್ ಆಫ್ ಅಟ್ಲೀಸ್ಟ್ 1 lakh. ಸೊ ನಿಮ್ಮ ಹತ್ರ ಈಗ 1 ಲಕ್ಷ ರೂಪಾಯಿಯ ಆದಾಯ ಇದೆ ಅಂದರೆ ನೀವು 5 ವರ್ಷದ ನಂತರ 1 ಕೋಟಿ ರೂಪಾಯಿಯ ಮನೆಯನ್ನು ಖರೀದಿ ಮಾಡುವ ಆಲೋಚನೆಯನ್ನು ಮಾಡಬಹುದು. ಹೀಗೆ ಮಾಡಿದಾಗ ಯು ವಿಲ್ ನಾಟ್ ಫಾಲ್ ಇನ್ ಟು ದ ಸ್ಟ್ರೆಸ್ ಆಫ್ ಬೈಯಿಂಗ್ ಅ ಹೌಸ್. ತುಂಬ ಕಷ್ಟಪಟ್ಟು ತುಂಬ ಗಲಿಬಿಲಿಗೆ ಬಿದ್ದು ರಿಸ್ಕ್ ತಗೊಂಡು ಮನೆಯನ್ನು ಖರೀದಿ ಮಾಡುವಂತಹ ಸಮಸ್ಯೆಗೆ ನೀವು ಬೀಳೋದು ತಪ್ಪುತ್ತೆ. ನಾನು ಯಾಕೆ ಇಷ್ಟು ಸ್ಟ್ರೆಸ್ ಮಾಡಿಬಿಟ್ಟು ಈ ವಿಷಯವನ್ನು ಹೇಳ್ತಿದ್ದೀನಿ ಅಂತಂದರೆ, ನೀವೊಂದು 80 ಲಕ್ಷ ರೂಪಾಯಿಯ ಸಾಲವನ್ನು ಮಾಡಿದರೆ, ಈಗ ನಾನು ಹೇಳಿದ ಹಾಗೆ 25,000 ರೂಪಾಯಿಯನ್ನು ನೀವು EMI ಕಟ್ಟಿಕೊಂಡು ಅಥವಾ ಮ್ಯೂಚುವಲ್ ಫಂಡ್ SIP ಮಾಡಿಕೊಂಡು ಬರ್ತೀರಿ ಅಂತ ಹೇಳಿದರೆ ನಿಮ್ಮ ಬಳಿಯಲ್ಲಿ 20 ಲಕ್ಷ ರೂಪಾಯಿ ದುಡ್ಡು ಇನ್ನು 5 ವರ್ಷದ ಸಮಯದಲ್ಲಿ ಆಗಿಬಿಡುತ್ತೆ. ಹೀಗೆ 5 ವರ್ಷದ ಸಮಯದಲ್ಲಿ ನಿಮ್ಮ ಬಳಿಯಲ್ಲಿ ಇಷ್ಟು ದುಡ್ಡು ಆದಾಗ ನೀವು ಅಲ್ಲಿ ಮಾಡಬೇಕಾಗಿರುವಂತಹದ್ದೇನು ಅಂತ ಹೇಳಿದರೆ ಉಳಿದ 80 ಲಕ್ಷಕ್ಕೆ ಅರೇಂಜ್ಮೆಂಟ್ ಆಗಬೇಕಲ್ಲ. ಈ 80 ಲಕ್ಷಕ್ಕೆ ಅರೇಂಜ್ಮೆಂಟ್ ಎಲ್ಲಿಂದ ಬರುತ್ತೆ? ನೀವು ಮಾಡುವಂತಹ ಸಾಲದಿಂದ ಬರುತ್ತೆ.
ನೀವು ಒಂದು 20 ಇಯರ್ ಟೆನ್ಯೂರ್ಗೆ ಈ 80 ಲಕ್ಷದ ಸಾಲವನ್ನು ತಗೋತೀರಿ ಅಂತ ಹೇಳಿದರೆ ಆಲ್ಮೋಸ್ಟ್ 80,000 EMI ಅನ್ನು ನೀವು ಕಟ್ಟಬೇಕಾಗುತ್ತೆ ಪ್ರತಿ ತಿಂಗಳು. ನೀವು 80,000 EMI ಅನ್ನು ಕಟ್ಟಬೇಕು ಅಂತ ಹೇಳಿದರೆ ಮುಂದಿನ 5 ವರ್ಷದ ಒಳಗೆ ನಿಮ್ಮ ಆದಾಯ 2 ಲಕ್ಷವನ್ನು ದಾಟಿರಬೇಕು. ನೀವು ಒಬ್ಬರೇ ದುಡಿತಿದ್ದೀರಿ ಅಂತ ಹೇಳಿದರೆ ದಿಸ್ ಇಸ್ ವಾಟ್ ಯು ನೀಡ್ ಟು ಡು. ನೀವು ನಿಮ್ಮ ಪತ್ನಿ ಇಬ್ಬರು ದುಡಿತಿದ್ದೀರಿ ಅಂತ ಹೇಳಿದರೆ ನಿಮ್ಮ ಕಂಬೈನ್ಡ್ ಇನ್ಕಮ್ ಶುಡ್ ಬಿ ಮೋರ್ ದನ್ 2.5 lakhs ಅಥವಾ 2 lakhsಗಿಂತ ಹೆಚ್ಚಿರಬೇಕಾಗುತ್ತೆ. ಸೊ ಈ ಕಾರಣದಿಂದ ಪ್ಲಾನ್ ಮಾಡೋದು ತುಂಬ ಅಗತ್ಯ. ವಾಟ್ ಆರ್ ದ 2 things ದಟ್ ಯು ನೀಡ್ ಟು ಪ್ಲಾನ್? ಒಂದು, ನೀವು ಡೌನ್ ಪೇಮೆಂಟ್ಗೆ ಬೇಕಾಗಿರುವಂತಹ ದುಡ್ಡನ್ನು ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ಎರಡನೆಯದು, 5 ವರ್ಷದ ನಂತರ ನಿಮ್ಮ ಆದಾಯ ಎಷ್ಟಿರಬೇಕು ಅಂತ ಹೇಳುವಂತಹ ಕ್ಯಾಲ್ಕ್ಯುಲೇಷನ್ ಅನ್ನು ಮಾಡಿರಬೇಕು. ಈಗ 1 ಲಕ್ಷ ಸ್ಯಾಲರಿ ಇದೆ, 5 ವರ್ಷದಲ್ಲಿ ಸ್ಯಾಲರಿ 2 ಲಕ್ಷವನ್ನು ದಾಟಬೇಕು ಅಂತ ಹೇಳಿದರೆ ಯು ವಿಲ್ ಆಲ್ಸೋ ಹ್ಯಾವ್ ಟು ಡೂ ದೋಸ್ ಕ್ಯಾಲ್ಕ್ಯುಲೇಷನ್ಸ್ ಆಸ್ ವೆಲ್. ಅದನ್ನು ನೀವು ಆಲೋಚನೆ ಮಾಡಬೇಕಾಗುತ್ತೆ. ಆಲ್ಮೋಸ್ಟ್ 13 to 14% ಇನ್ಕ್ರೀಸ್ ಎವ್ರಿ ಇಯರ್ ನಿಮ್ಮ ಸ್ಯಾಲರಿ ಅಥವಾ ಆದಾಯ ಮಾಡಿತು ಅಂತ ಹೇಳಿದಾಗ ಮಾತ್ರ ನಿಮ್ಮ ಇನ್ಕಮ್ 2 lakh ಅನ್ನು ದಾಟುತ್ತೆ. ಇದೆರಡೂ ಆಗ್ತಾ ಇರಬೇಕಾದ್ರೆ ಯು ವಿಲ್ ಆಲ್ಸೋ ಹ್ಯಾವ್ ಟು ಥಿಂಕ್ ಅಬೌಟ್ ಬಿಲ್ಡಿಂಗ್ ಎನ್ ಎಮರ್ಜೆನ್ಸಿ ಫಂಡ್. ಮನೆಯನ್ನು ತಗೊಂಡ ಕೂಡಲೇ ಮುಗೀತಾ, ಬೇರೆ ಏನಾದರೂ ರಿಸ್ಕ್ಗಳು ಬಂತು, ಸಮಸ್ಯೆಗಳು ಬಂತು, ಆರೋಗ್ಯದಲ್ಲೇನೋ ಆಯಿತು, ಮನೆಯವರಿಗೇನೋ ಬೇರೆ ಖರ್ಚುಗಳನ್ನು ಮಾಡಬೇಕಾಗಿ ಬಂತು ಅಂತ ಹೇಳಿದರೆ ನಿಮ್ಮ ಕೈಯಲ್ಲಿದ್ದಂತಹ ಎಲ್ಲ ದುಡ್ಡನ್ನು ನೀವು ಮನೆಯ ಖರೀದಿಗೆ ಇನ್ವೆಸ್ಟ್ ಮಾಡಿದರೆ ಯು ವಿಲ್ ಫಾಲ್ ಇನ್ ಟು ಅ ಪ್ರಾಬ್ಲಮ್ ಅಗೇನ್. ಈ ಸಮಸ್ಯೆಗೆ ನೀವು ಬೀಳಬಾರ್ದು ಅಂತ ಹೇಳಿದರೆ ಅದಕ್ಕೋಸ್ಕರ 3 ರಿಂದ 6 ತಿಂಗಳ ಕಾಲದ ನಿಮ್ಮ ಆದಾಯ ಅಥವಾ ಖರ್ಚನ್ನು ಮ್ಯಾನೇಜ್ ಮಾಡುವಷ್ಟು ಎಮರ್ಜೆನ್ಸಿ ಫಂಡ್ ನಿಮ್ಮ ಕೈಯಲ್ಲಿರಬೇಕು. ಇದು ಇನ್ನೊಂದು ತುಂಬ ಮುಖ್ಯವಾಗಿರುವಂತಹ ವಿಚಾರ ನೀವು ಇಲ್ಲಿ ನೋಡಬೇಕಾಗಿರುವಂತಹದ್ದು. ಇದರ ಜೊತೆಗೆ ನೀವು ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯವನ್ನು ನೋಡಬೇಕಾಗಿರೋದು ನಿಮ್ಮ ಸಿಬಿಲ್ ಸ್ಕೋರ್ ಹೆಚ್ಚು ಮಾಡೋದು ಹೇಗೆ, ನಿಮ್ಮ ಓವರ್ ಆಲ್ ಲೋನ್ ಎಲಿಜಿಬಿಲಿಟಿಯನ್ನು ಸರಿ ಮಾಡಿಕೊಳ್ಳೋದು ಹೇಗೆ. ಸ್ಯಾಲರಿಡ್ ಕ್ಲಾಸ್ನಲ್ಲಿ ನೀವಿದ್ದೀರಿ ಅಂತ ಹೇಳಿದರೆ ಯು ಡೋಂಟ್ ಹ್ಯಾವ್ ಟು ವರಿ ಮಚ್ ಇಫ್ ಯುವರ್ ಸಿಬಿಲ್ ಸ್ಕೋರ್ ಇಸ್ ಗುಡ್. ನಿಮ್ಮ ಬಳಿಯಲ್ಲಿ ಸ್ಯಾಲರಿ ಸ್ಲಿಪ್ ಇದೆ ಅಂತ ಹೇಳಿದರೆ ಸಾಲ ಸಿಗೋದಕ್ಕೆ ಸಮಸ್ಯೆ ಆಗೋದಿಲ್ಲ. ಬಟ್ ನೀವು ಓನ್ ಬಿಸ್ನೆಸ್ ನಡೆಸ್ತಾ ಇದ್ದೀರಿ ಅಥವಾ ನಿಮ್ಮದು ಸ್ಯಾಲರಿ ಇನ್ಕಮ್ ಇಲ್ಲ ಅಂತಾದರೆ ಲೋನ್ ಸಿಗೋದಕ್ಕೂ ಕೂಡ ಕಿರಿಕಿರಿ ಆಗುವಂತಹ ಸಾಧ್ಯತೆ ಇರುತ್ತೆ. ಇದಕ್ಕೋಸ್ಕರ ಯು ವಿಲ್ ಹ್ಯಾವ್ ಟು ಕ್ರಿಯೇಟ್ ಗುಡ್ ಇನಫ್ ಸಿಬಿಲ್ ಸ್ಕೋರ್ ಸೊ ದ್ಯಾಟ್ ಪೀಪಲ್ ಕ್ಯಾನ್ ಅಟ್ಲೀಸ್ಟ್, ಅಥವಾ ನಿಮ್ಮದೊಂದು ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿರುವಂತಹದ್ದಿರಬೇಕು, ರಿಲೇಷನ್ಶಿಪ್ ಒಂದು ಬ್ಯಾಂಕಿನ ಜೊತೆಯಲ್ಲಿ ಚೆನ್ನಾಗಿರುವಂತಹದ್ದಿರಬೇಕು. ಅದರ ಕಡೆಗೆ ನೀವು ಏಮ್ ಮಾಡಬೇಕಾಗತ್ತೆ. ಸಿಬಿಲ್ ಸ್ಕೋರ್ ಹೆಚ್ಚು ಮಾಡುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ, ನೀವು ಆಲ್ರೆಡಿ ಪ್ಲಾನ್ ಮಾಡಿರಬೇಕಾಗಿರುವಂತಹದ್ದು, ನೀವು 15 ವರ್ಷದ ಟೆನ್ಯೂರ್ಗೆ ಹೋಮ್ ಲೋನ್ ತಗೋತಿರೋ, 20 ವರ್ಷದ ಟೆನ್ಯೂರ್ನ ಹೋಮ್ ಲೋನ್ ತಗೋತಿರೋ, 10 years ಟೆನ್ಯೂರ್ನ ಹೋಮ್ ಲೋನನ್ನು ನೀವು ತಗೋತಿರೋ ಅಂತ ಹೇಳುವಂತಹದ್ದು. ಇದರ ಕುರಿತಾಗಿ ಡೀಟೇಲ್ಡ್ ವಿಡಿಯೋಗಳನ್ನು ನಾನು ಆಲ್ರೆಡಿ ಮಾಡಿದ್ದೀನಿ. ಹೋಮ್ ಲೋನ್ ಸೀರೀಸ್ ಅಂತ ಹೇಳುವಂತಹ ಒಂದು ಪ್ಲೇಲಿಸ್ಟ್ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಮನೆಯ ಸಾಲವನ್ನು ಬೇಗ ತೀರಿಸೋದು ಹೇಗೆ, ಲೋನ್ ಟೆನ್ಯೂರ್ ನಿಮ್ಮ ಸಾಲದ ಮೇಲೆ ಹೇಗೆ ಇಫೆಕ್ಟ್ ಮಾಡುತ್ತೆ ಅನ್ನೋದನ್ನೆಲ್ಲ ಡೀಟೇಲ್ಡ್ ಆಗಿ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದನ್ನು ನೀವು ನೋಡಬಹುದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಷಯ, ನೀವು ಆಲೋಚನೆ ಮಾಡಿರಬೇಕಾಗಿರುವಂತಹದ್ದು, ಈಗ ನೀವೊಂದು ಕೋಟಿಯ ಮನೆಯನ್ನು 5 ವರ್ಷದ ನಂತರ ನಾನು ಖರೀದಿ ಮಾಡ್ತೀನಿ ಅನ್ನುವ ಆಲೋಚನೆಯಲ್ಲಿದ್ದರೆ 5 ವರ್ಷದ ನಂತರ ಅದು 1.5-1.5 ಕೋಟಿಯ ಆಸುಪಾಸಿಗೆ ಹೋಗಿರುತ್ತೆ. ಸೊ ರೈಟ್ ನಾವು ನೀವು ಪ್ಲಾನ್ ಮಾಡಬೇಕಾದ್ರೆ ಅದಕ್ಕೂ ಕೂಡ ಅಕೌಂಟ್ ನೀವು ಮಾಡಲೇಬೇಕಾಗತ್ತೆ. ಇನ್ಫ್ಲೇಷನ್ ಇದೆ, ಪ್ರಾಪರ್ಟಿ ಪ್ರೈಸಸ್ ಇದ್ದಕ್ಕಿದ್ದ ಹಾಗೆ ಹೆಚ್ಚಾಗ್ತಾ ಇರುವಂತಹದ್ದನ್ನು ನೀವು ನೋಡ್ತಿರ್ತೀರಿ. ರೇಟ್ ಆಫ್ ರಿಟರ್ನ್ಸ್ ಇನ್ ಪ್ರಾಪರ್ಟಿ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಿರಬೇಕಾದ್ರೆ ಅದನ್ನು ಕೂಡ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಇವತ್ತೊಂದು ಮನೆಯನ್ನು ಖರೀದಿ ಮಾಡಬೇಕು ನೀವು ಅಂತ ಹೇಳಿದರೆ ಮಿನಿಮಮ್ 1 ಕೋಟಿ ನಿಮ್ಮ ಕೈಯಲ್ಲಿ ಬೇಕಾಗುತ್ತೆ. ನಿಮಗೆ ಬೆಂಗಳೂರಿನಲ್ಲಿ ಇರಬೇಕು ಅನ್ನುವ ಆಲೋಚನೆ ಇಲ್ಲ, ಔಟ್ಸ್ಕರ್ಟ್ಸ್ ಆಫ್ ಬ್ಯಾಂಗ್ಳೂರ್ಗೆ ಹೋಗೋದಕ್ಕೆ ನೀವು ತಯಾರಿದ್ದೀರಿ, ಅಥವಾ ಟೈರ್ 2, ಟೈರ್ 3 ಸಿಟೀಸ್ನಲ್ಲಿ ನೀವಿರೋದಕ್ಕೆ ಸಾಧ್ಯ ಅಂತ ಹೇಳಿದರೆ, ಅಥವಾ ಸಣ್ಣ ಸಣ್ಣ ನಗರಗಳಲ್ಲಿ ಇದ್ದುಕೊಂಡು ವರ್ಕ್ ಫ್ರಮ್ ಹೋಮ್ ಮಾಡಿಬಿಟ್ಟು ನಾನು ಕೆಲಸವನ್ನು ನಡೆಸ್ತೀನಿ ಅಂತ ಹೇಳುವ ಆಲೋಚನೆಯಲ್ಲಿ ನೀವಿದ್ರೆ, ಹಳ್ಳಿಯಲ್ಲಿ ನೀವೊಂದು ಮನೆಯನ್ನು ಕಟ್ಟಬೇಕು ಅನ್ನೋ ಆಲೋಚನೆಯಲ್ಲಿದ್ದರೆ 50 ಲಕ್ಷದಲ್ಲಿ 40 ಲಕ್ಷದಲ್ಲೂ ಕೂಡ ಮನೆಯನ್ನು ಚೆನ್ನಾಗಿ ಕಟ್ಟೋದು ಸಾಧ್ಯ ಇದೆ. 20-30 ಲಕ್ಷಕ್ಕೆ ಸುಂದರವಾಗಿರುವಂತಹ ಮನೆಗಳನ್ನು ಹಳ್ಳಿಯಲ್ಲಿ ಮಾಡೋದು ಸಾಧ್ಯ ಇದೆ. ಸೊ ಆಲ್ ದೀಸ್ ಪರ್ಮ್ಯೂಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ವಿಲ್ ಗೋ ಇನ್ ವೆನ್ ಡಿಸೈಡಿಂಗ್ ನಿಮಗೆ ಯಾವ ರೀತಿಯ ಮನೆ ಬೇಕು, ಹೇಗಿರುವಂತಹ ಮನೆ ಬೇಕು ಅಂತ ಹೇಳುವಂತಹದ್ದನ್ನು ನೋಡಬೇಕಾದ್ರೆ. ಇದೆಲ್ಲ ಆದ ಮತ್ತೆ ಯು ವಿಲ್ ಆಲ್ಸೋ ಹ್ಯಾವ್ ಟು ಸ್ಟಾರ್ಟ್ ಥಿಂಕಿಂಗ್, ಪ್ರೀಪೇಮೆಂಟ್ ಮಾಡೋದು ನನಗೆ ಸಾಧ್ಯ ಇದೆಯಾ ಅಂತ. ಸ್ವಂತ ಮನೆ ಬೇಕು ಅನ್ನುವ ಆಲೋಚನೆ ಎಲ್ಲರದ್ದು ಹೌದು. ಆದರೆ ನೀವು ಆ ಸ್ವಂತ ಮನೆಯ ಈ ಕೊನೆಯ EMI ಅನ್ನು ಕಟ್ಟುವವರೆಗೆ ಆ ಸ್ವಂತ ಮನೆ ನಿಮ್ಮ ಸ್ವಂತದ್ದಾಗಿರೋದಿಲ್ಲ. ಬ್ಯಾಂಕ್ನವರು ಅಲ್ಲಿ ಇದು ನಮ್ಮದು ಅಂತ ಹೇಳಿಕೊಳ್ಳುವಂತಹದ್ದನ್ನು ಮಾಡ್ತಾ ಇರ್ತಾರೆ. ಸೊ ಮನೆಯನ್ನು ಕೊಂಡುಕೊಂಡ ಕೂಡಲೇ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮುಗಿಲಿಲ್ಲ. ಆ ಮನೆಯ EMIನ ಕೊನೆಯ ಕಂತು ಕಟ್ಟುವಲ್ಲಿಯವರೆಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇದಕ್ಕೋಸ್ಕರ ಈ ಮನೆಗೆ ಬೇಕಾಗಿ ಒಂದು ಟರ್ಮ್ ಲೋನ್ ತೆಗೆದುಕೊಳ್ಳಬೇಕಾ, ಅಥವಾ ನೀವು ಈಗ ಹೊಂದಿರುವಂತಹ ಟರ್ಮ್ ಲೋನ್ ಬೇಕಾಗಿರುವಷ್ಟು ಕವರನ್ನು ನಿಮಗೆ ಕೊಡ್ತಿದೆಯಾ ಅನ್ನೋದನ್ನು ಕೂಡ ನೀವು ಆಲೋಚನೆ ಮಾಡಬೇಕಾಗುತ್ತೆ. ಇದಿಷ್ಟನ್ನು ಮಾಡಿದಾಗ ನಿಮ್ಮ ಸ್ವಂತ ಮನೆಯ ಕನಸು ಕನಸಾಗಿರದೆ ನನಸು ಆಗುತ್ತೆ. ಆ್ಯಂಡ್ ಸ್ವಂತ ಮನೆಗೆ ಹೋದ ಮತ್ತೆ ಚೆನ್ನಾಗಿ ನಿದ್ದೆಯೂ ಕೂಡ ಬರುತ್ತೆ.
ಅಯ್ಯೋ ಸಾಲ ಮಾಡಿ ಕೆಟ್ಟೆ ಅಂತ ಹೇಳುವಂತಹ ಹೆದರಿಕೆಯಾಗಲಿ ಅಥವಾ ನನ್ನ ಸ್ವಂತ ಮನೆಗೆ ನಾನು ಏನು ಮಾಡಲಿ ಅಂತ ಹೇಳುವಂತಹ ಕನವರಿಕೆಗಳಾಗಲಿ ಎರಡೂ ಇಲ್ಲದೆ ಆರಾಮದಲ್ಲಿ ಬದುಕೋದು ನಿಮಗೆ ಸಾಧ್ಯ ಆಗುತ್ತೆ. ಇದು ಇವತ್ತಿನ ವಿಡಿಯೋ. ಸ್ವಂತ ಮನೆ ಬೇಕು ಅಂತ ಹೇಳುವವರು ಏನು ಮಾಡಬೇಕು ಅನ್ನೋದರ ಕುರಿತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಯೋಚನೆ ಮಾಡ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮಗೆ ಬೇಕಾಗಿರುವವರ ಜೊತೆಗೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.